ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ನಿರ್ಣಾಯಕ ಘಟ್ಟಕ್ಕೆ ತಲುಪಿದೆ ಧರ್ಮಸ್ಥಳದ ಅಸ್ಥಿಪಂಜರದ ರಹಸ್ಯ. ಸಾಕಷ್ಟು ಕುತೂಹಲವನ್ನ ಕೆರಳಿಸಿರುವಂಥದ್ದು. ಜಿಪಿಆರ್ ಕೂಡ ಈಗಾಗಲೇ ಬಂದಿದೆ. ಧರ್ಮಸ್ಥಳಕ್ಕೆ ನಿನ್ನೆಷ್ಟೇ ಟ್ರಯಲ್ ಕೂಡ ನಡೆದಿದೆ. ಕೇಂದ್ರ ಬಿಂದುವಾಗಿದೆ 13ನೇ ಪಾಯಿಂಟ್. ನಿನ್ನೆ ಡ್ರೋನ್ ಮೌಂಟೆಡ್ ರಾಡರ್ ನಿಂದ ತಾಲೀಮನ್ನ ನಡೆಸಲಾಯಿತು. ಇಂದು ಜಿಪಿಆರ್ ಅನ್ನ ಬಳಸಿ ಕಾರ್ಯಾಚರಣೆಯನ್ನು ನಡೆಸಲಿದೆ ಎಸ್ಐಟಿ ಟೀಮ್. 13ನೇ ಪಾಯಿಂಟ್ನಲ್ಲೇ ಹೆಚ್ಚು ಶವ ಹೂತಿದ್ದಾಗಿ ಮಾಸ್ಕ್ ವ್ಯಕ್ತಿ ಹೇಳಿದ್ದಾನೆ. ಇನ್ನು ದೂರುದಾರ ಕೊಟ್ಟಂತಹ 13ನೇ ಪಾಯಿಂಟ್ನಲ್ಲಿ ಇವತ್ತು ಶೋಧ ಕಾರ್ಯಾಚರಣೆ ನಡೆಸುವಂತಹ ಎಲ್ಲಾ ಸಾಧ್ಯತೆಗಳು ದಟ್ಟವಾಗಿದೆ. ಇನ್ನು ದೃಶ್ಯಗಳಲ್ಲೂ ಕೂಡ ಗಮನಿಸ್ತಾ ಇರಬಹುದು. ನಿನ್ನೆ ಜಿಪಿಆರ್ ಮೂಲಕವಾಗಿ ಶೋಧ ಕಾರ್ಯವನ್ನು ನಡೆಸಲಾಯಿತು. ಇವತ್ತು ತನಿಖೆ ಹಾದಿ ಮತ್ತಷ್ಟು ಚುರುಕುಗೊಳ್ಳುತ್ತೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ಧರ್ಮಸ್ಥಳದಿಂದ ನೇರ ಸಂಪರ್ಕದಲ್ಲಿ ಪೃಥ್ವಿ ಇದ್ದಾರೆ. ಪೃಥ್ವಿ, ಈಗ ಒಂದ್ ರೀತಿ ಅಂತಿಮ ಘಟ್ಟ ಅಂತ ಹೇಳ್ಬೋದು. ಯಾಕಂದ್ರೆ ಜಿಪಿಆರ್ ಕೂಡ ನಿನ್ನೆಷ್ಟೇ ಬಂದಿದೆ, ತಾಲೀಮ್ ಕೂಡ ಆಗಿದೆ. ಸೊ ಇವತ್ತು 13ನೇ ಪಾಯಿಂಟ್ನಲ್ಲಿ ಶೋಧ ಕಾರ್ಯ ನಡೆಸುವಂತಹ ಸಾಧ್ಯತೆ ಎಷ್ಟಿದೆ? ಎಷ್ಟು ಗಂಟೆಗೆ ಕಾರ್ಯಾಚರಣೆ ನಡೆಸಬಹುದು ಎಸ್ಐಟಿ ಟೀಮ್? ಶಕುಂತಲಾ, ಇವತ್ತು ಈ ಒಂದು ಏನು ಮೌಂಟೆಡ್ ಡ್ರೋನ್ ಜಿಪಿಆರ್ ಮಷಿನ್ ಏನಿರುತ್ತೆ, ಸೊ ಅದರಲ್ಲಿ ಇವತ್ತು ಅಸಲಿ ಕಾರ್ಯಾಚರಣೆ ನಡೆಯುತ್ತೆ. ನಿನ್ನೆ ಏನೊಂದು ಡೆಮೋ ಅನ್ನ ಕೊಟ್ಟಿದ್ರು, ಅಂದ್ರೆ ಆ ಒಂದು 13ನೇ ಪಾಯಿಂಟ್ ಏನಿದೆ, 13ನೇ ಪಾಯಿಂಟ್ ನಲ್ಲಿ ಡೆಮೋ ಮಾಡಿದ್ರು. ಅಂದ್ರೆ ಆ ಒಂದು 5 ನಿಮಿಷ ಹಾರಿಸ್ಬಿಟ್ಟು ಆಮೇಲೆ ಹುಲ್ಲನ್ನ ಕ್ಲೀನ್ ಮಾಡಿಸಿದ್ರು. ಎಲ್ಲವನ್ನು ಕ್ಲೀನ್ ಮಾಡಿಸಿ ಇವಾಗ ಎಲ್ಲ ರೆಡಿ ಇಟ್ಟಿರುವಂತದ್ದು. ಸೊ ಒಂದು 11 ಗಂಟೆ ಸುಮಾರಿಗೆ ಈ ಒಂದು ಏನು ಶೋಧ ಕಾರ್ಯಾಚರಣೆ ಆರಂಭ ಆಗುತ್ತೆ. ಯಾಕೆಂದ್ರೆ ಪುತ್ತೂರು ಎಸಿ ಸ್ಟೆಲ್ಲಾವರೆಗೆ ಆಗಮಿಸಬೇಕಾಗುತ್ತೆ, ಮತ್ತೆ ಆ ದೂರುದಾರ ಬರಬೇಕಾಗುತ್ತೆ. ಅದಾದ ಬಳಿಕ ಏನು ಎಸ್ಐಟಿ ಮುಖ್ಯಸ್ಥರು, ಎಸ್ಐಟಿ ಹಿರಿಯ ಅಧಿಕಾರಿಗಳು ಕೂಡ ಈಗ ಸ್ಥಳಕ್ಕೆ ಆಗಮಿಸಲಿದ್ದಾರೆ. ಸದ್ಯಕ್ಕೆ ಅವರೆಲ್ಲರೂ ಕೂಡ ಬಂದ ನಂತರ ಈ ಒಂದು ಮೌಂಟೆಡ್ ಡ್ರೋನ್ ಜಿಪಿಆರ್ ಏನಿದೆ ಇದರಲ್ಲಿ ಉತ್ಖನನ ಕಾರ್ಯವನ್ನು, ಅಂದ್ರೆ ಫಸ್ಟ್ ಶೋಧವನ್ನ ಮಾಡ್ತಾರೆ. ಎಲ್ಲಿ ಆ ಮೂಳೆ ಮತ್ತೆ ಕಳೆಬರ ಅಸ್ಥಿಪಂಜರ ಏನಾದ್ರೂ ಇದೆ ಅನ್ನೋದಲ್ಲಿ ಗೊತ್ತಾಗುತ್ತೆ. ಆ ಒಂದು ಗೊತ್ತಾದಂತ ಸಂದರ್ಭದಲ್ಲಿ ಅಲ್ಲಿ ಹೋಗ್ತಾರೆ. ಅಲ್ಲಿ ಹೋಗಿ ಅದನ್ನ ಡಿಗ್ ಮಾಡುವಂತ ಕ್ರಿಯೆಯನ್ನ ಮಾಡುವಂಥದ್ದು. ಅಂದ್ರೆ ಇಷ್ಟುವರೆಗೂ ಕೂಡ ರ್ಯಾಂಡಮ್ ಆಗಿ ನಡೀತಾ ಇತ್ತು. ಅಂದ್ರೆ ಆತ ಏನು ಒಂದು ಪರ್ಟಿಕ್ಯುಲರ್ ಒಂದು ಪ್ಲೇಸ್ ತೋರಿಸ್ತಾ ಇದ್ದ, ಅಲ್ಲಿ ಅಗಿತಾ ಇದ್ರು, ಅಲ್ಲಿ ಸಿಗುತ್ತಾ ಸಿಗಲ್ವಾ ಅದನ್ನ ಆಮೇಲೆ ನೋಡ್ತಾ ಇದ್ದಿದ್ದಂಥದ್ದು. ಆದ್ರೆ ಈಗ ಅಲ್ಲಿ ಇದೆಯಾ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಂಡು ಆಮೇಲೆ ಡಿಗ್ ಮಾಡುವಂಥದ್ದು. ಅಂದ್ರೆ ಅಲ್ಲೇನಾದ್ರೂ ಕಂಡು ಬಂದಿದೆ ಅನ್ನೋದಾದ್ರೆ ಆ ನಂತರ ಅದನ್ನ ಅಲ್ಲಿ ಉತ್ಖನನ ಮಾಡ್ತಾರೆ. ಅಲ್ಲಿ ಆ ಒಂದು ಅಸ್ಥಿ ಪಂಜರನ ಹೊರ ತೆಗೆಯುವಂತ ಕೆಲಸವನ್ನ ಮಾಡುವಂಥದ್ದು. ಈಗ ಸದ್ಯಕ್ಕೆ ಪಾಯಿಂಟ್ ನಂಬರ್ 13 ಎಲ್ಲರ ಕೇಂದ್ರ ಬಿಂದು ಆಗಿರುವಂಥದ್ದು. ಯಾಕೆಂತ ಹೇಳಿದ್ರೆ ಇವತ್ತು 13ನೇ ದಿನ ಶೋಧ ಕಾರ್ಯ. ಪಾಯಿಂಟ್ ನಂಬರ್ 13 ನಡೀತಾ ಇದೆ. ಸೊ ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಹೆಣಗಳನ್ನು ಹೂತಾಕಿದ್ದೀನಿ ಅಂತ ಹೇಳಿ ಆ ಒಂದು ಮಾಸ್ಕ್ ಮ್ಯಾನ್ ಹೇಳಿದ್ದ. ಸೊ ಅದರಿಂದ ಎಲ್ಲರ ಚಿತ್ತ ಈ ಕಡೆ ಇರುವಂತದ್ದು. ಇವತ್ತು ಆ ಮೌಂಟೆಡ್ ಡ್ರೋನ್ ಜಿಪಿಆರ್ ಬಂದಂತ ಸಂದರ್ಭದಲ್ಲಿ, ಆ ಒಂದು ಸ್ಕ್ಯಾನ್ ಮಾಡಿದಂತ ಸಂದರ್ಭದಲ್ಲಿ ಅಲ್ಲಿ ಎಷ್ಟು ಹೆಣಗಳು ಇದೆ ಅನ್ನೋದು ಗೊತ್ತಾಗುತ್ತೆ. ಸೊ ಇದೆಯಾ ಇಲ್ವಾ ಅನ್ನೋದು ಆ ಒಂದು ಸ್ಕ್ಯಾನ್ ನಲ್ಲಿ ಗೊತ್ತಾಗುತ್ತೆ. ಅದಾದ ನಂತರ ಕಾರ್ಯಾಚರಣೆಗಳು ನಡೆಯಲಿದೆ. ಸದ್ಯಕ್ಕೆ ಎಲ್ಲರ ಕುತೂಹಲ ಈಗ ಆ ಮೌಂಟೆಡ್ ಡ್ರೋನ್ ಜಿಪಿಆರ್ ನ ಕಾರ್ಯ ಚಟುವಟಿಕೆ ಮೇಲೆ ಇರುವಂತದ್ದು. ಶಕುಂತಲಾ, ಧನ್ಯವಾದ ಪೃಥ್ವಿ ತಮ್ಮ ಮಾಹಿತಿಗಾಗಿ.